ಯೂನಿಫಾರ್ಮ್ ಹಾಕಿ ಕೈಯಲ್ಲಿ ID ಕಾರ್ಡ್ ಹಿಡಿದು ಸರತಿ ಸಾಲಿನಲ್ಲಿ ನಿಂತ ಮಕ್ಕಳು ಯಾವುದೇ ಸ್ಪರ್ಧೆಗೆ ಹೊರಟಿಲ್ಲ, ಯಾವುದೇ ಲಸಿಕೆ ಹಾಕಿಕೊಳ್ಳುವುದಕ್ಕೆ ನಿಂತಿದ್ದಾರಾ? ಇದೇನು ಆರೋಗ್ಯ ಪರೀಕ್ಷೆಯ ಅಂತ ಅಂದುಕೊಂಡರೆ ನಿಮ್ಮ ಊಹೆ ತಪ್ಪು. ಮಕ್ಕಳು ತಮ್ಮ ಹಕ್ಕನ್ನು ಚಲಾಯಿಸುವುದಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ನೋಡಲು ಜೋರಾಗಿರುವ, ಚೆನ್ನಾಗಿ ಓದುವ ಹುಡುಗ ಹುಡುಗಿಯರನ್ನು ಶಾಲಾ ಮಂತ್ರಿಯನ್ನಾಗಿ ಮಾಡುವುದು ಹಳೆ ಸ್ಟೈಲ್. ಈಗಿನ ಮಕ್ಕಳು ಏನಿದ್ದರೂ ತಮ್ಮ ನಾಯಕನನ್ನು ತಾವೇ ಆಯ್ದುಕೊಳ್ಳುತ್ತಾರೆ. ಅದಕ್ಕಾಗಿಯೇ ಈ ವೋಟಿಂಗ್. ಹೌದು, ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳ್ಚೋಡು ಗ್ರಾಮದ ಕರ್ನಾಟಕ ಪಬ್ಲಿಕ್ ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯನ್ನು ನಡೆಸಲಾಯಿತು. ಈ ಚುನಾವಣೆಯಲ್ಲಿ ಇಂದಿನ ವಿದ್ಯಾರ್ಥಿಗಳಲ್ಲಿ ಮತದಾನದ ಮಹತ್ವ ಮತ್ತು ಮತದಾನದ ಪ್ರಕ್ರಿಯೆ ಬಗ್ಗೆ ನೈಜವಾದ ಅರಿವನ್ನು ಮೂಡಿಸುವ ಪ್ರಯತ್ನ ಮಾಡಲಾಯಿತು. ಸಾಮಾನ್ಯವಾಗಿ ದೇಶದಲ್ಲಿ ಚುನಾವಣೆ ಹೇಗೆ ನಡೆಸುತ್ತವೆಯೋ ಹಾಗೆ ಶಾಲಾ ವಾತಾವರಣ ಮೂಡಿಬಂದಿತು. ಮತದಾನ ಸಾಕ್ಷರತಾ ಸಮಿತಿ ಅಡಿಯಲ್ಲಿ ಅಧಿಸೂಚನೆ ಹೊರಡಿಸುವ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನು ಆರಂಭಿಸಿ ಚುನಾವಣೆಗೆ ಸ್ಪರ್ಧೆ ಮಾಡುವವರು ನಾಮಪತ್ರ ಸಲ್ಲಿಸಿದ ನಾಮಪತ್ರವನ್ನು ಪರಿಶೀಲನೆ ಮಾಡುವುದು, ನಾಮಪತ್ರ ಹಿಂತೆಗೆದುಕೊಳ್ಳುವುದು ಎಲ್ಲ ಪ್ರಕ್ರಿಯೆ ನಡೆಸಿ ಅಂತಿಮವಾಗಿ ಚುನಾವಣೆಗೆ ಸ್ಪರ್ಧಿಸಿರುವ ಉಮೇದುವಾರರ ಪಟ್ಟಿ ಪ್ರಕಟಣೆ ಮಾಡಿದರು. ನಂತರ ಬಹಿರಂಗ ಪ್ರಚಾರಕ್ಕೆ ಅವಕಾಶ, ಚುನಾವಣೆಗೆ ಸ್ಪರ್ಧೆ ಮಾಡಿದ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ಚಿಹ್ನೆಗಳನ್ನು ನೀಡುವುದು, ಅಂತಿಮವಾಗಿ ಮತದಾನ ನಡೆಸುವ ವಿಧಾನ ಹೇಗೆ ಎಲ್ಲವನ್ನೂ ನೈಜವಾಗಿ ಮಾಡಲಾಯಿತು. ನಂತರ ಮತದಾನವನ್ನು ಮಾಡಿದ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ನಾಯಕರನ್ನು ಆಯ್ದುಕೊಂಡರು. ಅಂತಿಮವಾಗಿ ಚುನಾವಣೆಯಲ್ಲಿ ಜಯಗಳಿಸಿದ ಅಭ್ಯರ್ಥಿಗಳನ್ನು ಘೋಷಿಸಲಾಯಿತು ಹಾಗೂ ಅವರಿಗೆ ಪ್ರಶಂಸನಾ ಪತ್ರವನ್ನು ವಿತರಿಸಲಾಯಿತು.